ನಮಸ್ಕಾರ ಸ್ನೇಹಿತರೆ, ಸ್ಟಡಿ ಸ್ಟುಡಿಯೋ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಬಗ್ಗೆ ನೋಡಿದ್ವಿ. ಇದು ಅದರ ಕಂಟಿನ್ಯೂಷನ್ ಸೀರೀಸ್ ಆಗಿರುತ್ತೆ. ಸೊ ಯಾರು ಮತ್ತೆ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಜಸ್ಟ್ ಒಂದು ಇನ್ಫಾರ್ಮೇಷನ್, ಕೋಡಿಂಗ್ ಅಂದರೆ ಏನು, ಡಿಕೋಡಿಂಗ್ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ. ಸೊ ಕೋಡಿಂಗ್ ಅನ್ನೋದು ಕನ್ವೇಯಿಂಗ್ ಆಫ್ ಅ ಮೆಸೇಜ್ ಥ್ರೂ ಅ ಸಿಗ್ನಲ್. ಸೊ ಒಂದು ಸಿಗ್ನಲ್ ಮುಖಾಂತರ ಒಂದು ಮೆಸೇಜನ್ನು ಕನ್ವೇ ಮಾಡುವಂಥದ್ದಾಗಿರುತ್ತೆ. ಸೊ ಇಟ್ ಈಸ್ ಅ ಮೆಥಡ್ ಆಫ್ ಸೆಂಡಿಂಗ್ ಅ ಮೆಸೇಜ್ ಬಿಟ್ವೀನ್ ಸೆಂಡರ್ ಆ್ಯಂಡ್ ರಿಸೀವರ್. ಸೊ ಯಾರು ಮೆಸೇಜ್ನ ಕಳಿಸ್ತಿರ್ತಾರೋ ಅವರಿಗೆ, ಮತ್ತು ಯಾರು ಮೆಸೇಜ್ನ ಪಡ್ಕೊಳ್ತಾ ಇರ್ತಾರೋ ಅವರು ರಿಸೀವರ್. ಸೊ ಈ ದಿಸ್ ಈಸ್ ಅ ಲೈಕ್ ಸಿಗ್ನಲ್ ಆರ್ ಅ ಮೆಸೇಜ್ ಸೆಂಟ್ ಬಿಟ್ವೀನ್ ಅ ಸೆಂಡರ್ ಆ್ಯಂಡ್ ಅ ರಿಸೀವರ್. ಸೊ ಇದನ್ನು ವಿ ಕಾಲ್ ಇಟ್ ಆಸ್ ಅ ಕೋಡಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾದರೆ ಡಿಕೋಡಿಂಗ್ ಅಂದರೆ ಏನು? ಯಾವುದನ್ನು ನಾವು ಒಂದು ಮೆಸೇಜನ್ನು ಸರ್ಟೆನ್ ಪ್ಯಾಟ್ರನ್, ಒಂದು ಪ್ಯಾಟ್ರನ್ನ ಉಪಯೋಗಿಸಿ ಒಂದು ಮೆಸೇಜನ್ನು ಕಳಿಸಿರ್ತಾರೆ. ಆ ಪ್ಯಾಟ್ರನನ್ನು ಯಾರು ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಒಂದು ಫೈನಲ್ ಕನ್ಕ್ಲೂಷನ್ ಆನ್ಸರಿಗೆ ಬರ್ತಾರೋ ಅದನ್ನು ವಿ ಕಾಲ್ ಇಟ್ ಆಸ್ ಅ ಡಿಕೋಡಿಂಗ್. ಸೊ ದ ಒನ್ ಹೂ ಕೇರ್ಫುಲಿ ಸ್ಟಡೀಸ್ ದ ಪ್ರೋಸೆಸ್ ಇಸ್ ಕಾಲ್ಡ್, ಅದನ್ನು ವಿ ಕಾಲ್ ಇಟ್ ಆಸ್ ಅ ಡಿಕೋಡಿಂಗ್. ಆ್ಯಂಡ್ ಈ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ ಏನಾಗಿರುತ್ತೆ, ಯಾವ ಒಂದು ಮೆಸೇಜ್ ಕಳಿಸಿರ್ತಾರೋ ಆ ಮೆಸೇಜು ಸೆಂಡರ್ಗೆ ಮತ್ತು ರಿಸೀವರ್ಗೆ ಮಾತ್ರ ಅರ್ಥ ಆಗೋ ಥರ ಕೋಡ್ ಆ್ಯಂಡ್ ಡಿಕೋಡ್ ಮಾಡಿ ಕಳಿಸ್ತಾ ಹೋಗಿರ್ತಾರೆ. ಸೊ ಇದ್ರ ಜೊತೆಗೆ ವಿ ಹ್ಯಾವ್ ಒನ್ ಮೋರ್ ಟೈಪ್ ದಟ್ ಇಸ್ ಕಾಲ್ಡ್ ಲೆಟರ್ ಕೋಡಿಂಗ್. ಸೊ ಯಾವ ರೀತಿ ಒಂದು ಲೆಟರು ಕೋಡ್ ಆಗ್ತಾ ಹೋಗುತ್ತೆ. ಈಗ ಸಮ್ಟೈಮ್ಸ್ ಕೆಲವೊಂದು ಪರ್ಟಿಕ್ಯುಲರ್ ವರ್ಡ್ ಇರುತ್ತೆ ಯಾವುದಾದ್ರೂ, ಆ ವರ್ಡಿಗೆ ಇನ್ನೊಂದು ವರ್ಡನ್ನು ಯಾವ ರೀತಿಯಾಗಿ ಕೋಡ್ ಮಾಡಿರ್ತಾರೆ ಅನ್ನೋದನ್ನು ವಿ ಕಾಲ್ ಇಟ್ ಆಸ್ ಅ ಲೆಟರ್ ಕೋಡಿಂಗ್. ಸೊ ಇದ್ರ ಮೇಲೆಗಡೆ ಸ್ವಲ್ಪ ಸಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ, ಅವಾಗ ನಿಮ್ಗೊಂದು ಐಡಿಯಾ ಬರ್ತಾ ಹೋಗುತ್ತೆ. ಸೊ ಈಗ ಫಸ್ಟ್ ಎಕ್ಸಾಂಪಲ್ನ ನಾವು ನೋಡೋದಾದರೆ, Silver is coded as ZXYBDQ and Kamal is coded as LNCNY. What will be a Vikas coded? ಸೊ ಹಾಗಾದರೆ ವಿಕಾಸ್ನ ಯಾವ ರೀತಿಯಾಗಿ ನೀವು ಕೋಡ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಲೆಟ್ ಮಿ ರೈಟ್ ಸಿಲ್ವರ್, SILVER. ಸೊ ಈಗ ನೆಕ್ಸ್ಟ್ ಸಿಲ್ವರ್ನ ಯಾವ ರೀತಿ ಕೋಡ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಎಸ್ ಅಂದರೆ ಝೆಡ್, I ಅಂದರೆ ಎಕ್ಸ್, ವೈ ಇಸ್ ಎಲ್ ಇಸ್ ನಥಿಂಗ್ ಬಟ್ ವೈ, ಬಿ ಡಿ ಕ್ಯೂ. ಸೊ ಸೇಮ್ ವೇ ಕಮಲ್ನ ಅಬ್ಸರ್ವ್ ಮಾಡೋದಾದರೆ, ಸೊ ಲೆಟ್ ಮೀ ರೈಟ್ ದ ವರ್ಡ್ ಕಮಲ್, KAMAL, ಕಮಲ್. ಸೊ ಅದನ್ನು ಯಾವ ರೀತಿ ಕೋಡ್ ಮಾಡಿದ್ದಾರೆ ಅಂತ ನೀವು ನೋಡಿದ್ರೆ ಇಲ್ಲಿ, ಸೊ ಎಲ್ಲ ಪ್ಯಾಟ್ರನ್ಸ್ಗಳು ಅದರಲ್ಲೇ ಇರ್ತಾ ಹೋಗುತ್ತೆ, ಪ್ರಾಪರಾಗಿ ಅಬ್ಸರ್ವ್ ಮಾಡಬೇಕು. ಸೊ ಫಸ್ಟ್ ಈಗ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋರಾದರೆ ಬರ್ಕೋಬಿಡಿ, ಬರ್ಕೊಂಡಾಗ ನಿಮಗೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಸೊ ಈಗ ನಾವು ಕೋಡ್ ಮಾಡಬೇಕಾಗಿರುವಂತಹ ಲೆಟರ್ ಯಾವುದು? ವಿಕಾಸ್, VIKAS. ಸೊ ನಾವು ಮಾಡಬೇಕಾಗಿರುವಂಥದ್ದು ವಿಕಾಸ್, VIKAS. ಸೊ ವಿಕಾಸ್ನ ಯಾವ ರೀತಿ ಕೋಡ್ ಮಾಡ್ತೀರಾ? ಹಾಗಾದರೆ ಸಿಂಪಲಾಗಿ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ವಿನ ಏನಂತ ಕೋಡ್ ಮಾಡಿದ್ದಾರೆ? ಬಿ ಅಂತ ಕೋಡ್ ಮಾಡಿದ್ದಾರೆ. ಸೊ ಅಲ್ಲಿಗೆ ನಮ್ಮ ಆಪ್ಷನ್ ಡಿನೂ ಹೋಯಿತು, ಆಪ್ಷನ್ ಬಿ ಕೂಡ ಹೋಯಿತು. ನಮ್ಮ ಹತ್ರ ಮಿಕ್ಕೊಂಡಿರೋದು ಆಪ್ಷನ್ ಎ ಆ್ಯಂಡ್ ಸಿ ಅಷ್ಟೇನೆ. ನೆಕ್ಸ್ಟ್ ಐನ ದೇ ಹ್ಯಾವ್ ಕೋಡೆಡ್ ಇಟ್ ಆಸ್ ಎಕ್ಸ್. ಸೊ ಎಕ್ಸ್ ಅಂತ ಬರ್ಕೊಳ್ಳೋಣ. ದೆನ್ ಕೆ ಈಸ್ ಕೋಡೆಡ್ ಆಸ್ ಎಲ್, ದೆನ್ ಎ ಈಸ್ ಕೋಡೆಡ್ ಆಸ್ ಎನ್, at last S is coded as Z. So Z ಅಂತ ಬರಿಬೋದು. ಸೊ BXLNZ. ಸೊ your option 1 is the correct. ಸೊ ಆಪ್ಷನ್ 1 ಏನಿದೆ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯಾಗಿ ಕೋಡ್ ಮಾಡಿದ್ದಾರೆ ಅಂತ. ಇದೇ ಥರ ಇನ್ನು ನೆಕ್ಸ್ಟ್ ಸಿಮಿಲರ್ ಎಕ್ಸಾಂಪಲ್ಸ್ ಇದೆ, ಸಾಲ್ವ್ ಮಾಡ್ತಾ ಹೋಗೋಣ. ಸೊ ದ ನೆಕ್ಸ್ಟ್ ಕ್ವೆಶನ್ ವಿ ಹ್ಯಾವ್ ಇಸ್, if in a certain code language man is coded as NBO, which of the following will be coded for a sky? ಸೊ ಯಾವುದಕ್ಕೆ ನಾವು ಸ್ಕೈ ಅಂತ ನಾವು ಕೋಡ್ ಮಾಡ್ಬೋದು ಅಂತ. ಬೇಕಾದರೆ ಒಂದು ಸೆಕೆಂಡ್ ವಿಡಿಯೋನ ಪಾಸ್ ಮಾಡಿ ಕ್ವೆಶನ್ ಬರ್ಕೊಳ್ಳಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ದೆನ್ ಕಮ್ ಅಪ್ ಟು ದ ಆನ್ಸರ್. ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು ಅಂತ. ಸೊ ಲೆಟ್ ಮಿ ರೈಟ್ ದ ಫಸ್ಟ್ ಥಿಂಗ್, NBOನ ಯಾವ ರೀತಿ, ಓಕೆ ಸಾರಿ, ಮ್ಯಾನನ್ನು NBO ಅಂತ ಕೋಡ್ ಮಾಡಿದ್ದಾರೆ, MAN. ಸೊ ಮ್ಯಾನ NBO. ಇಲ್ಲಿ ನೀವೊಂದು ಪ್ಯಾಟ್ರನ್ನ ನೋಡ್ಬೋದು ಪ್ರಾಪರಾಗಿ. ಸೊ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಸ್ಕೈನ ಯಾವ ರೀತಿ ಕೋಡ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಮ್ಯಾನ್ ಇದೆ ಅಲ್ವಾ, ಇಫ್ ಆಲ್ಫಾಬೆಟ್ ಸೀರೀಸಲ್ಲಿ ನೀವು ಎಮ್ ಆದಮೇಲೆ ಬರುವಂತಹ ನೆಕ್ಸ್ಟ್ ಲೆಟರ್ ಯಾವುದು, ಆ ರೀತಿಯಾಗಿ ನೀವು ಯೋಚನೆ ಮಾಡ್ತಾ ಹೋಗಬಹುದು. ಸೊ ಎಮ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂತಹ ಲೆಟರ್ +1 ಆ್ಯಡ್ ಮಾಡಿದ್ರೆ ಎನ್ ಬರುತ್ತೆ. ಎ ಆದಮೇಲೆ ಅದಕ್ಕೆ +1 ಆ್ಯಡ್ ಮಾಡಿದ್ರೆ ಅಂದರೆ ಎ ಆದಮೇಲೆ ಬರುವಂಥ ನೆಕ್ಸ್ಟ್ ಲೆಟರ್, ದೆನ್ ಎನ್ ಆದಮೇಲೆ ಬರುವಂಥ
ನೆಕ್ಸ್ಟ್ ಲೆಟರ್. ಸೊ ಎನ್ ಆದಮೇಲೆ ಬರುವಂತಹ ನೆಕ್ಸ್ಟ್ ಲೆಟರ್ ಯಾವುದು ಅಂತ ನೀವು ನೋಡೋದಾದರೆ ದಟ್ ಈಸ್ ಓ. MNABNO. ಸೊ ಈಗ ನೋಡಿ ಎ ಬಿ ಬರುತ್ತೆ ಎ ಆದಮೇಲೆ. ಸೊ ಅದೇ ರೀತಿ ಸ್ಕೈಗೂ ನೀವು ಮಾಡೋದಾದರೆ ಎಸ್ ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಲೆಟರ್ ಯಾವುದು? ಟಿ. ಕೆ ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಲೆಟರ್ ಎಲ್. ವೈ ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಲೆಟರ್ ಝೆಡ್. ಸೊ TL Z. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಈ ಥರ ವೆರಿ ಸಿಂಪಲ್ ಆಗಿರುತ್ತೆ. ಈ ಪ್ಯಾಟ್ರನ್ಗಳನ್ನ ನೀವು ಪ್ರಾಪರಾಗಿ ಅಬ್ಸರ್ವ್ ಮಾಡಿದ್ದೆ ಆದರೆ ಈಸಿಯಾಗಿ ಸಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಫ್ ಮೋಹನ್ ಈಸ್ ರೆಪ್ರೆಸೆಂಟೆಡ್ ಬೈ KMEYL ದೆನ್ ಕೌಂಟ್ ಯಾವ ಥರ ಹೇಳ್ತೀರಾ? ಸೇಮ್ ಪ್ಯಾಟರ್ನ್ ಪ್ರೀವಿಯಸ್ ಹೇಗೆ ಮಾಡಿದ್ರು ಅದೇ ಥರ ಸಾಲ್ವ್ ಮಾಡ್ಬೋದು. ಸೊ ವಿಡಿಯೋನ ಒಂದೆರಡು ನಿಮಿಷ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿಕೊಂಡು ಸಾಲ್ವ್ ಮಾಡಿಬಿಟ್ಟು ಮತ್ತೆ ನೀವು ಆನ್ಸರ್ಸ್ಗಳನ್ನ ಚೆಕ್ ಮಾಡ್ಕೊಳ್ಬೋದು. ಆಲ್ವೇಸ್ ಟ್ರೈ ಟು ರಿಫ್ಲೆಕ್ಟ್. ನೀವೇನು ಕಲ್ತಿದ್ದೀರೋ ಅದನ್ನು ರಿಫ್ಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಆಗ್ಲೇ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗೋದು. ಸೊ ಯಾವ ರೀತಿ ಕೋಡ್ ಮಾಡಿದ್ದಾರೆ? KMFYL. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಪ್ರೀವಿಯಸ್ ಸೆಕ್ಷನಲ್ಲಿ ಏನಾಯಿತು, ಆ ಪ್ರತಿಯೊಂದು ಲೆಟರ್ಗೆ +1 ಆ್ಯಡ್ ಮಾಡ್ತಾ ಹೋದ್ರಿ, ಆಗ ನಿಮಗೆ ನೆಕ್ಸ್ಟ್ ಲೆಟರ್ ಸಿಗ್ತಾ ಹೋಗ್ತು. ಇಲ್ಲಿ ನೀವು ನೋಡ್ಬೋದು ಎಮ್ ಫಸ್ಟ್ ಬರುತ್ತಾ ಆಲ್ಫಾಬೆಟಲ್ಲಿ, ಕೆ ಫಸ್ಟ್ ಬರುತ್ತಾ? ಸೊ ಕೆ ಫಸ್ಟ್ ಬರುತ್ತೆ. ಸೊ 2 ಲೆಟರನ್ನು ನೀವು ಹಿಂದಕ್ಕೆ ಹೋಗಿದ್ದಾದರೆ ನಿಮಗೆ ಕೆ ಸಿಗುತ್ತೆ. ಓ ಇಂದ 2 ಲೆಟರ್ ಹಿಂದಕ್ಕೆ ಹೋದರೆ ONM ಬರುತ್ತೆ. ಸೇಮ್ ಅದೇ ಥರ ಹೆಚ್ಚಿಂದ 2 ಲೆಟರ್ ಹಿಂದಕ್ಕೆ ಹೋದರೆ ಯು ವಿಲ್ ಗೆಟ್ F. ದೆನ್ ಎ ಇಂದ 2 ಲೆಟರ್ ಹಿಂದಕ್ಕೆ ಹೋದರೆ ಯು ವಿಲ್ ಗೆಟ್ ಕನ್ಫ್ಯೂಷನ್. ಏನೇ ಮೊದಲನೇ ಅಕ್ಷರ ಅಲ್ವಪ್ಪ, ಮತ್ತೆ ಹೆಂಗೆ ಹಿಂದಕ್ಕೆ ಹೋಗೋದು ಅಂದರೆ ಹೋಗ್ಬೇಕು XY ಆ ಥರ ಹೋಗಬೇಕು. ಸೊ Y ಸಿಗುತ್ತೆ. ನೆಕ್ಸ್ಟ್ ಎನ್ನಿಂದ ಹಿಂದಕ್ಕೆ ಹೋಗೋದಾದರೆ ಎಲ್ ಸಿಗುತ್ತೆ. ಸೊ ಎಲ್ಲದರಲ್ಲೂ -2 ಅಂದರೆ 2 ಲೆಟರನ್ನು ಹಿಂದಕ್ಕೆ ಹೋಗಿದ್ದಾರೆ. ಆ ಪ್ಯಾಟ್ರನನ್ನು ಯೂಸ್ ಮಾಡಿದ್ದಾರೆ. ಸೇಮ್ ಅದೇ ಥರ ಈಗ ನೀವು ಕೌಂಟನ್ನು ನೋಡೋದಾದರೆ ಯಾವ ರೀತಿ ಬರುತ್ತೆ? COUNT. ಸೊ ಕೌಂಟಿಗೆ ನೀವು ಅಬ್ಸರ್ವ್ ಮಾಡಿ. ಸಿ ಇಂದ 2 ಲೆಟರ್ ಹಿಂದಕ್ಕೆ ಹೋದರೆ ನಿಮಗೆ ಸಿಗುವಂಥ ಫಸ್ಟ್ ಲೆಟರ್ ಏನೇನೆ? ಎ. ದೆನ್ ಓ ಇಂದ 2 ಲೆಟರ್ ಹಿಂದಕ್ಕೆ ಹೋದರೆ ಸಿಗುವಂಥ ಲೆಟರ್ M. ದೆನ್ ನೆಕ್ಸ್ಟ್ ಯು ಇಂದ 2 ಲೆಟರ್ ಹಿಂದಕ್ಕೆ ಹೋದರೆ ಎಸ್. ಎನ್ನಿಂದ 2 ಲೆಟರ್ ಹಿಂದಕ್ಕೆ ಹೋಯಿತು ಅಂತಂದರೆ ಎಲ್. ದೆನ್ ಟಿ ಇಂದ 2 ಲೆಟರ್ ಹಿಂದಕ್ಕೆ ಹೋದರೆ R. ಸೊ ಆನ್ಸರ್ ಈಸ್ AMSLR. ಸೊ AMSLR ಈಸ್ ಆರ್ ಫಸ್ಟ್ ಆಪ್ಷನ್. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಒನ್. ಈ ರೀತಿಯಾಗಿರೋ ಸಿಮಿಲರ್ ಸಮ್ಸ್ಗಳನ್ನ ಮಾಡ್ತಾ ಹೋಗೋಣ. ಸೊ ಈಗ ನಾನು ಒಂದು ಕ್ವೆಶನ್ ಕೊಡ್ತೀನಿ. ವಿಡಿಯೋನ ಬೇಕಾದ್ರೆ ಒಂದು 2 ಸೆಕೆಂಡ್ಸ್ ಪಾಸ್ ಮಾಡಿಕೊಂಡು ಆ ಕ್ವೆಶನ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲೇ ಇದೆ ನೋಡಿ. ಫಾರ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ದಟ್ ಈಸ್ MIGHT is written as GHMTT, then how will earth can be written as? ಸೊ ಅರ್ಥನ ಯಾವ ರೀತಿಯಾಗಿ ಬರೀತೀರಾ ಅಂದ್ಬಿಟ್ಟು ಅಂತ. ಸೊ ಇಲ್ಲಿ ನೀವು ಪ್ರಾಪರಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಬೇಸ್ಡ್ ಆನ್ ದ ಪ್ರೀವಿಯಸ್ ಸಮ್ಸ್ಗಳನ್ನ ನೀವು ಪ್ರಾಪರಾಗಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅರ್ಥ ಮಾಡ್ಕೊಂಡಿದ್ರೆ ಈ ಸಮ್ಮನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡಬಹುದು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ MIGHT ಆ್ಯಂಡ್ GHMTI. ಸೊ ಇದರಲ್ಲಿ ಯಾವ ಲೆಟರ್ಸ್ಗಳಿದೆಯೋ ಇದರಲ್ಲೂ ಸೇಮ್ ಲೆಟರ್ಸ್ಗಳೇ ಇದೆ. ಸೊ ಯಾವ ವೇರಿಯೇಷನ್ಸೂ ಇಲ್ಲ. MIGHT ಇದ್ದರೆ ಇಲ್ಲೇನಾಗಿದೆ? ಸೇಮ್ ಥಿಂಗ್ GHMTI ಆಗಿದೆ. ಸೊ ಎಲ್ಲ ಏನಾಗಿದೆ? ರಿವರ್ಸ್ ಆಗಿದೆಯಾ ಅಥವಾ ಹ್ಯಾಪಸೋಡಸ್ ಆಗಿದೆಯಾ ನೀವು ನೋಡ್ಬೋದು. ಸೊ ರ್ಯಾಂಡಮ್ ಆಗಿ ಲೆಟರ್ಸ್ಗಳು ಅರೇಂಜ್ ಆಗ್ತಾ ಹೋಗ್ತಿದೆ. ಸೊ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು ಅಂತಂದರೆ ಲೆಟ್ ಮಿ ಗಿವ್ ದ ನಂಬರ್ಸ್ ಫಾರ್ ದಿಸ್. ಇದಕ್ಕೆ 1 ಅಂತ ಕೊಟ್ಟರೆ 2 3 4 5 ಈ ಥರ ನಂಬರಿಂಗ್ ಕೊಟ್ಕೊಂಡು ಹೋಗುತ್ತಾ ನಾವು ನೋಡೋದಾದರೆ ಈಗ ಸೇಮ್ ಜಿ ಬಂದಿದೆ ನೆಕ್ಸ್ಟ್ ಫಸ್ಟ್ ಲೆಟರ್. ಸೊ ಜಿ ಬಂದು 3 ಆಗುತ್ತೆ. ನೆಕ್ಸ್ಟ್ ಹೆಚ್ಚಿದೆ 4 3 4. M is 1. then T is 5. then I is your 2. ಸೊ 5 2 ಆ ಕಡೆ ಇದೆ, 3 4 ಈ ಕಡೆ ಇದೆ. ಸೊ ಸೇಮ್ ಲೆಟರ್ಸ್ಗಳೇ ಇರೋದ್ರಿಂದ ನೀವು ಈ ಥರ ಪ್ಯಾಟ್ರನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟಾಗಿ ಎಮ್ಮಿಗೆ ನಾನು ಯಾವ ಥರ ನಂಬರ್ ಕೊಡ್ಬೋದು, ಅಥವಾ ಎಮ್ ಇಲ್ಲಿ ಜಿ ಅಂತ ಕೋಡ್ ಆಗಿರೋದಾದರೆ ನೆಕ್ಸ್ಟ್ ಈ ಯಾವ ಥರ ಕೋಡ್ ಆಗುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಈ ಲೆಟರ್ ಇಲ್ಲ. ಸೊ ಈ ಪ್ಯಾಟ್ರನಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನಮಗೆ ಅವ್ರು ನೆಕ್ಸ್ಟ್ ಕೇಳಿರೋ ವರ್ಡ್ ಯಾವುದು ಹಾಗಾದರೆ? ಅರ್ತ್. EARTH. ಸೊ ಸೇಮ್ ಇದೇ ಥರನೇ ನಂಬರಿಂಗ್ ಕೊಟ್ಕೊಳ್ತಾ ನೀವು ಟ್ರೈ ಮಾಡಬಹುದು. ಸೊ ಅರ್ತ್ ಇಸ್ ನಥಿಂಗ್ ಬಟ್ 1. E is 1 2 3 4 5. ಸೊ ನಮಗೆ ಪ್ರೀವಿಯಸ್ ಕ್ವೆಶನಲ್ಲಿ ಬಂದಿದ್ದು ಆನ್ಸರ್ ಪ್ಯಾಟ್ರನ್ ನೀವು ಅಬ್ಸರ್ವ್ ಮಾಡೋದಾದರೆ 3 4 1 5 2. ಸೊ ಆ ನಂಬರ್ಗಳನ್ನ ಫಸ್ಟ್ ಇಟ್ಕೊಳ್ಳೋಣ. ಸೊ 3 4 1 5 2. ಸೊ ಅಕಾರ್ಡಿಂಗ್ ಟು ದಟ್ ಪ್ಯಾಟ್ರನ್ ನಾವು ಫಾಲೋ ಮಾಡೋದಾದರೆ ಥರ್ಡ್ ಲೆಟರ್ ಇರುವಂಥದ್ದು ಯಾವುದು? R. ಫೋರ್ತ್ ಲೆಟರ್ ಇಸ್ T. ಫಸ್ಟ್ ಲೆಟರ್ ಇಸ್ E. ಫಿಫ್ತ್ ಲೆಟರ್ H ಆಗುತ್ತೆ. ಸೆಕೆಂಡ್ ಲೆಟರ್ A ಆಗುತ್ತೆ. ಸೊ ಆನ್ಸರ್ ಈಸ್ RTEHA. ಸೊ RTEH
RTEHA. Option D is the correct answer. So RTEHA, see option 1 and option 2 ಎರಡು ಅದೇ ಆಗಿದೆ. RTEHA ಅನ್ನುವಂಥದ್ದು ದ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು. ಸೊ RTEHA, ರೈಟ್? ಓಕೆ, ಸಾರಿ. ಸೊ ದಿಸ್ ಇಸ್ RETHA ಇದೆ. ಸೊ RTTHA ಅಂತಂದರೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಒನ್. ಸೊ ಈ ರೀತಿಯಾಗಿ ಕೋಡ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ ನಾವು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಒಂದು ಕ್ವೆಶನ್ ಇದೆ. GALIB. So Galib is represented as H. Okay, it is represented as HB MJC represent ಮಾಡಿದ್ರೆ how you will represent tiger, TIGER. ಸೊ ಹಾಗಾದರೆ ಟೈಗರ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ಯಾಟ್ರನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಪ್ರೀವಿಯಸ್ ಲಾಸ್ಟ್ ಸಮ್ ಅಲ್ಲ, ಬಿಫೋರ್ ಲಾಸ್ಟ್ ಸಮ್ ಸಾಲ್ವ್ ಮಾಡಿದ್ವಿ ಅಲ್ಲ, ನಾನು ಲೆಟರ್ಸ್ನ ಆ್ಯಡ್ ಮಾಡೋದಾಗಿರ್ಬೋದು, ರಿಮೂವ್ ಮಾಡೋದಾಗಿರ್ಬೋದು, ಅದನ್ನು ನೀವು ನೋಡೋದಾದರೆ ಜಿಗೆ ನೆಕ್ಸ್ಟ್ ಒಂದು ಲೆಟರ್, ಜಿ ಆದಮೇಲೆ ಬರುವಂಥ ಲೆಟರ್ ಯಾವುದು? ಹೆಚ್. ಎ ಆದಮೇಲೆ ಬರುವಂತಹ ಲೆಟರ್ ಬಿ, ದೆನ್ ಎಲ್, ಎಮ್, ಐ, ಜೆ, ಬಿ, ಸಿ. ಸೇಮ್ ಅದೇ ಥರ ನೀವು ಅಬ್ಸರ್ವ್ ಮಾಡಿದ್ರೆ ಟಿ ಆದಮೇಲೆ ಬರುವಂಥ ಲೆಟರ್ ಯಾವುದು? TU. ಐ ಆದಮೇಲೆ ಬರುವಂಥ ಲೆಟರ್ ಜೆ, ಜಿ ಆದಮೇಲೆ ಬರುವಂಥದ್ದು ಲೆಟರ್ ಹೆಚ್, ಇ ಆದಮೇಲೆ ಬರುವಂಥದ್ದು ಲೆಟರ್ ಎಫ್, ದೆನ್ ಆರ್ ಆದಮೇಲೆ ಬರುವಂಥದ್ದು ಲೆಟರ್ ಎಸ್. ಸೊ ಹೌ ಯು ಕ್ಯಾನ್ ಕೋಡ್ ಇಟ್ ಆಸ್ UJHFS ಅಂತ ನೀವು ಟೈಗರನ್ನು ಕೋಡ್ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿರೋ ಎಷ್ಟೋ ಸಮ್ಸ್ಗಳಿರುತ್ತೆ. ಸೊ ಆ ಸಮ್ಸ್ಗಳನ್ನೆಲ್ಲನೂ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನೀವು ನೋಡಿದ್ರಿ ಲೆಟರ್ಗೆ ಯಾವ ರೀತಿ ಇನ್ನೊಂದು ಲೆಟರನ್ನು ಕೋಡ್ ಮಾಡಿದ್ದಾರೆ. ಸೊ ಲೆಟರ್ ಟು ಲೆಟರ್ ಕೋಡಿಂಗನ್ನು ಅಬ್ಸರ್ವ್ ಮಾಡಿದ್ರಿ. ಸೊ ನೆಕ್ಸ್ಟ್ ನಮಗೆ ಇನ್ನೊಂದು ಯಾವ ಥರ ಪ್ಯಾಟ್ರನ್ ಇದೆ ಅಂದರೆ ಲೆಟರ್ ಟು ನ್ಯೂಮರಿಕಲ್ ಕೋಡಿಂಗ್ ಪ್ಯಾಟ್ರನ್ ಇದೆ. ಸೊ ನ್ಯೂಮರಿಕಲ್ ಕೋಡಿಂಗ್ ಅಂದರೆ ಯಾವ ಥರ ಅಪ್ಪ ಹಾಗಾದರೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಸೊ ನ್ಯೂಮರಿಕಲ್ ಕೋಡಿಂಗ್ ಅಂದರೆ ಈಸ್ ವೆರಿ ಸಿಂಪಲ್. ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ ಈಗ ABCD ಅಂತ ನಾವು ಬರಿತಾ ಹೋಗ್ತೀವಲ್ವಾ. ಸೊ A ಅಂದರೆ 1, B ಅಂದರೆ 2, C ಅಂದರೆ 3, D ಅಂದರೆ 4. ಈ ರೀತಿಯಾಗಿ ಟೋಟಲ್ 26 ಆಲ್ಫಬೆಟ್ಸ್ಗಳಿಗೂ ವಿಲ್ ಬಿ ಹ್ಯಾವಿಂಗ್ ನಂಬರಿಂಗ್. ಸೊ ದ 26th ಲೆಟರ್ ಈಸ್ Z. ಸೊ ಈ ರೀತಿ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವೆಶನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾವುದಾದ್ರೂ ಒಂದು ವರ್ಡ್ ಕೊಟ್ಟಿರ್ತಾರೆ. ಈಗ ರೀಸನ್ ಅನ್ನುವಂಥದ್ದನ್ನು ಟ್ರೂತ್ ಅಂತ ಏನೋ ಕೋಡ್ ಮಾಡಿರ್ತೀವಿ. ಸೊ TRUTH ಅಥವಾ ಒಂದು ನಂಬರಿಂಗ್ ಏನೋ ಕೊಟ್ಟಿರ್ತಾರೆ. ಸೊ ಈಗ ರೀಸನ್ನ ಟ್ರೂತ್ ಅಂತ ಕೋಡ್ ಮಾಡೋದು ಬಂದ್ಬಿಟ್ಟು ಲೆಟರ್ ಟು ಲೆಟರ್ ಕೋಡಿಂಗ್ ಆಗಿರುತ್ತೆ. ಅದೇ ಲೆಟರ್ ಟು ನಂಬರ್ ಕೋಡಿಂಗ್ ಅಂತ ತಗೊಳ್ಳೋದಾದರೆ ರೀಸನ್ ಅನ್ನುವಂಥದ್ದನ್ನು ಇಫ್ ದೇ ಕ್ಯಾನ್ ಕೋಡ್ ಇಟ್ ಆ್ಯಸ್ ಅ 6217554. ಸೊ ಈ ರೀತಿ ಕೋಡ್ ಮಾಡಿರ್ತಾರೆ. ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಯಾವುದೋ ವರ್ಡ್ ಇರುತ್ತೆ. ಆ ವರ್ಡನ್ನು ನೀವು ಯಾವ ಥರ ನ್ಯೂಮರಿಕಲ್ ಆಗಿ ಕೋಡ್ ಮಾಡ್ತೀರಾ. ಈಗ ಆರ್ ಬಂದು 6th ಲೆಟರ್ ಅಲ್ಲ, ಬಟ್ ವೈ ವಿ ಹ್ಯಾವ್ ಗಿವನ್ ದ ನಂಬರ್ 6 ಇದರಲ್ಲಿ. ಇ ಈಸ್ ನಾಟ್ ಅ ಸೆಕೆಂಡ್ ಲೆಟರ್. ಎ ಓಕೆ. ಸೊ ಇ ಅನ್ನುವಂಥದ್ದು ಸೆಕೆಂಡ್ ಲೆಟರ್ ಅಲ್ಲ, ಆದರೂ ಯಾಕೆ ನಾವು ಸೆಕೆಂಡ್ ಪೊಸಿಷನ್ ಕೊಟ್ಟಿದ್ದೀವಿ ಅಥವಾ ನಂಬರಿಂಗ್ 2 ಕೊಟ್ಟಿದ್ದೀವಿ. ಸೊ ಈ ರೀತಿಯಾಗಿರೋ ಸಮ್ಸ್ಗಳನ್ನ ನಾವು ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ KSET ರಿಲೇಟೆಡ್ ಆಗಿರುವಂತಹ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಬರುವಂಥ ಎಲ್ಲ ಯೂನಿಟ್ಸ್ಗಳ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಹೋಗ್ತದೆ. ಸೊ ಇನ್ನು ಯಾರ್ಯಾರು ಆ ವೀಡಿಯೋಸ್ಗಳನ್ನ ನೋಡಿಲ್ವೋ ಅದನ್ನು ಲಿಂಕಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡ್ತೀನಿ. ಸೊ ಹೋಗಿ ನೀವು ವಾಚ್ ಮಾಡಬಹುದು ಯಾರ್ಯಾರನ್ನ ವಾಚ್ ಮಾಡಿಲ್ವೋ. ಅದ್ರ ಜೊತೆಗೆ HSTR ಹಾಗೆ GPT ಯಾರ್ಯಾರು ಪ್ರಿಪೇರ್ ಆಗ್ತಿದ್ರು, ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಪ್ರಾಪರ್ ಸ್ಟಡಿ ಗೈಡನ್ನು ಕೂಡ ನಾವು ಫಾರ್ಮ್ ಮಾಡಿದ್ದೀವಿ. ಅದರ ಲಿಂಕನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇವೆಲ್ಲವೂ ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಕ್ವೆಶನ್ಸ್ಗಳು ಸೀರೀಸ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಯಾರ್ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗ್ಬೋದು. ಅದ್ರ ಜೊತೆಗೆ ವಾಟ್ಸಪ್ ಚಾನಲ್ ಅಥವಾ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನೇನು ಡೌಟ್ಸ್ ಇರುತ್ತೋ ಅದನ್ನು ಕೂಡ ನೀವು ಅಲ್ಲಿ ಮೆನ್ಷನ್ ಮಾಡಿದ್ರೆ ನಮ್ಮ ಟೀಮ್ ಅವರು ನಿಮಗೆ ರೆಸ್ಪಾಂಡ್ ಮಾಡ್ತಾ ಹೋಗ್ತಾರೆ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಲೆಟರ್ ಕೋಡಿಂಗ್ ವಿತ್ ನ್ಯೂಮರಿಕಲ್, ಸೊ ನ್ಯೂಮರಿಕಲ್ ಜೊತೆಗೆ ಯಾವ ರೀತಿಯಾಗಿ ಕೋಡಿಂಗ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಕೃಪಾ. ಥ್ಯಾಂಕ್ ಯು.